ನಮಸ್ತೆ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಈ ಚರ್ಮ ನಮಗೆ ಮುಖದ ಚರ್ಮ ಶೈನಿಂಗ್ ಇರಬೇಕು ಯಾವಾಗಲೂ ಅನ್ನೋದು ಎಲ್ಲ ಹುಡುಗಿರ ಮತ್ತು ವಯಸ್ಸಾಗಿರೋರ ಎಲ್ಲ ಲೇಡೀಸ್ಗಳ ಇಚ್ಛೆ ಅಲ್ವಾ. ಯಾವಾಗಲೂ ನಮ್ಮ ಸ್ಕಿನ್ನು ಶೈನಿಂಗ್ ಇರಬೇಕು ಅಂತ ಅಲ್ವಾ. ಅದಕ್ಕೆ ನಾವು ಎಷ್ಟೊಂದು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ ಮತ್ತು ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀವಿ, ಎಷ್ಟೊಂದು ದುಡ್ಡನ್ನು ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡ್ತೀವಿ ಅಲ್ವಾ. ಅದಕ್ಕೆ ನಾನಿವತ್ತು ನಿಮಗೊಂದು ಸುಲಭವಾದ ಮನೆಯಲ್ಲೇ ಇರುವಂತಹ ಒಂದು ಅಮೃತದಂತಹ ವಸ್ತುವಿನಿಂದ ನಾವು ಹೇಗೆ ನಮ್ಮ ಚರ್ಮವನ್ನು ಹೊಳಪಾಗಿ ಇಟ್ಕೋಬಹುದು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಬನ್ನಿ ನೋಡಿ, ಇದು ನಮ್ಮ ಸೌಂದರ್ಯಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು. ಇದು ನಮ್ಮ ಅಡಿಗೆ ಮನೆಯಲ್ಲಿಯೇ ಸಿಗುವಂತಹ ವಸ್ತು. ಸದಾ ನಾವು ಇದನ್ನು ಅಡಿಗೆಗಳಿಗೆ ಬಳಸ್ತಾ ಇರ್ತೀವಿ. ಅದು ನಮ್ಮ ಸೌಂದರ್ಯಕ್ಕೂ ಸಹ ನಮ್ಮ ಚರ್ಮದ ಹೊಳಪಿಗೂ ಸಹ ತುಂಬ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಧಾನ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದೇನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಯಿತು ಅನಿಸುತ್ತೆ. ಇದು ಬಿಳಿ ಎಳ್ಳು. ಇದು ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ, ನಮ್ಮ ಮುಖದ ಕಾಂತಿಯನ್ನು ನಮಗೆ ತಂದು ಕೊಡುತ್ತೆ. ಬನ್ನಿ ಇದ್ರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಯಾವ ರೀತಿ ಇದನ್ನು ನಾವು ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಡಲ್ಲಾದ ಮುಖಕ್ಕೆ ತುಂಬ ಕಾಂತಿಯನ್ನು ತಂದುಕೊಡುತ್ತೆ. ಇದು ನಮಗೆ ಸುಲಭವಾಗಿ ನಮ್ಮ ಮನೆಯಲ್ಲಿಯೇ ಸಿಗುವಂತಹ ಒಂದು ಪದಾರ್ಥ ಮತ್ತು ಇದು ನಮ್ಮ ಸ್ಕಿನ್ನಿಗೆ ಗ್ಲೋವನ್ನು ಸಹ ಕೊಡುತ್ತೆ. ಬನ್ನಿ ನೋಡೋಣ ಹೇಗೆ ಅಂತ. ಬಿಳಿ ಎಳ್ಳು ತುಂಬ ಕಾಸ್ಟ್ಲಿ ಅಲ್ಲ, ಬಟ್ ತುಂಬ ಬೆಲೆಯುಳ್ಳುವ ಕಾಂತಿಯನ್ನು ನಮ್ಮ ಮುಖದಲ್ಲಿ ತರುವಂತಹ ಒಂದು ಸಣ್ಣ ಬೀಜ ಅಂದರೆ ತಪ್ಪಾಗಲಾರದು. ಈ ಬಿಳಿ ಎಳ್ಳು ನಮ್ಮ ಚರ್ಮಕ್ಕೆ ಒಂದು ಮಿರಾಕಲ್ ಹೊಳಪನ್ನೇ ಕೊಡುತ್ತೆ ಅಂದರೆ ತಪ್ಪಾಗಲಾರದು. ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಬಿಳಿ ಎಳ್ಳನ್ನು ಒಂದು 2 ಚಮಚ ನೀರಲ್ಲಿ ಹಾಕಿ ಚೆನ್ನಾಗಿ 2 ಗಂಟೆ ನೆನೆಯುವಂತೆ ಬಿಡಬೇಕು. ನೆಂದ ನಂತರ 2 ಗಂಟೆ ಆದಮೇಲೆ ಆ ಎಳ್ಳನ್ನು ತಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಪೇಸ್ಟ್ ಥರ ನಾವು ಗ್ರೈಂಡ್ ಮಾಡಬೇಕು. ಆ ಗ್ರೈಂಡ್ ಆದ ನಂತರ ಆ ಎಳ್ಳಿನ ಪೇಸ್ಟ್ಗೆ ನಾವು ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಅದನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡ ನಂತರ ನಾವು 15 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಂತರ ತೊಳಿಬೇಕು. ನಮ್ಮ ಸೌಂದರ್ಯ, ನಮ್ಮ ಚರ್ಮದ ಹೊಳಪು ಸೂಪರಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಎಫೆಕ್ಟನ್ನು ಕೊಡ್ತು ಈ ಎಳ್ಳಿನ ಪೇಸ್ಟು ಅಂತ ನನಗೆ ಹೇಳಿ. ಮುಂದಕ್ಕೆ ಹೋಗೋಣ. ಈ ಎಳ್ಳು ನಮ್ಮ ಚರ್ಮಕ್ಕೆ ತುಂಬ ಗ್ಲೋವನ್ನು ಕೊಡು. ಈ ಬಿಳಿ ಎಳ್ಳು ನಮ್ಮ ಚರ್ಮಕ್ಕೆ ಡೀಪ್ ಕ್ಲೀನನ್ನು ಮಾಡುತ್ತೆ ಮತ್ತು ಹೊಳಪನ್ನು ಸಹ ಕೊಡುತ್ತೆ. ಈ ಹೊಳಪು ಇನ್ಸ್ಟೆಂಟ್ ಗ್ಲೋ ಅಂತಲೇ ಹೇಳ್ಬೋದು. ನಾವು ತುಂಬ ದುಡ್ಡು ಕೊಟ್ಬಿಟ್ಟು ಆ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕಿಂತ ಇದನ್ನು ನಾವು ಬಳಸಿದ್ರೆ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಯಾವುದೇ ಹಾನಿ ಇಲ್ಲದಿರುವ ಈ ಬಿಳಿ ಎಳ್ಳನ್ನು ಬಳಸೋದ್ರಿಂದ ನಮಗೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ. ನಮ್ಮ ಚರ್ಮವು ಆರೋಗ್ಯದಾಯಕವಾಗಿ ಇರುತ್ತೆ. ಮತ್ತೊಂದು ಏನಪ್ಪ ಅಂದರೆ ಈ ಎಳ್ಳಿನ ಎಣ್ಣೆ ಸಿಗುತ್ತೆ. ಎಳ್ಳಿನ ಎಣ್ಣೆ ಆಯಿಲು, ಅದನ್ನು ನಾವು ತಗೊಂಡ್ಬಿಟ್ಟು ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ತಗೊಂಡ್ಬಿಟ್ಟು ನಾವು ಮುಖಕ್ಕೆ ಚೆನ್ನಾಗಿ ಮಸಾಜ್ ಥರ ಮಾಡ್ಕೋಬೇಕು. ಕತ್ತಿಗೂ ಸಹ ಮಾಡ್ಕೋಬಹುದು. ಅದೇನು ಯಾವ ಕೆಮಿಕಲ್. ಎಳ್ಳೆಣ್ಣೆಯನ್ನು ತಗೊಂಡು ನಾವು ಸ್ನಾನಕ್ಕೆ ಮೊದಲು ಅದನ್ನು
ನಮ್ಮ ಮುಖ ಮತ್ತು ಕತ್ತುಗಳಿಗೆ ಮಸಾಜ್ ಥರ ಮಾಡ್ಕೋಬೇಕು. ನಂತರ 10 ನಿಮಿಷ ಆದಮೇಲೆ ನಾವು ಸ್ನಾನವನ್ನು ಮಾಡಬೇಕು. ಈ ಎಣ್ಣೆಯನ್ನು ಹಚ್ಕೊಂಡು 10 ಮಿನಿಟ್ಸ್ ನಾವು ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ ಮತ್ತು ನಮ್ಮಲ್ಲಿ ಬಂದಿರುವ ರಿಂಕಲ್ಸ್ ಸಹ ಕಡಿಮೆ ಆಗುತ್ತೆ ಮತ್ತು ನಮ್ಮ ಕಲ್ಲರು ಸಹ ಹೊಳಪನ್ನು ಕೊಡುತ್ತೆ ಮತ್ತು ನಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸೇಷನನ್ನು ಕೊಡುತ್ತೆ. ಮಾಯ್ಶ್ಚರೈಸ್ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಈ ಬಿಳಿ ಎಳ್ಳನ್ನು ನಾವು ನಮ್ಮ ಫುಡ್ಡಲ್ಲೂ ಸಹ ಯೂಸ್ ಮಾಡ್ಬೋದು. ಯೂಸ್ ಮಾಡೋದ್ರಿಂದ ಇನ್ನರ್ ಆಗಿ ನಮ್ಮ ಚರ್ಮ ನಮ್ಮ ಇನ್ಸೈಡಿಂದ ಹೊಳಪನ್ನು ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾವು ಇದನ್ನು ಲಡ್ಡು ಮಾಡಿಕೊಂಡು ತಿನ್ನಬಹುದು ಮತ್ತು ಹಾಗೆಯೂ ಸಹ ಒಂದೊಂದು ಸ್ಪೂನು ದಿನ ತಿಂತಾ ಬಂದರೆ ನಮ್ಮ ಚರ್ಮದ ಗ್ಲೋ ಹೆಚ್ಚಾಗುತ್ತೆ. ನಾವು ಸಹ ಎಲ್ಲರ ಮುಂದೆ ಗೌರವವಾಗಿ ಇರಬಹುದು ಅಲ್ವಾ? ಇದೇ ಇಂದಿನ ವಿಶೇಷ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.